ಐಶ್ವರ್ಯ. ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. 8ನೇ ವರ್ಗದಲ್ಲಿ ಬಂದಿರುವ ವಿಜ್ಞಾನ ವಿಷಯದ ಹುದುಗುವಿಕೆ ಚಟುವಟಿಕೆಯನ್ನು ಮಾಡುತ್ತಿದ್ದೇನೆ. 2 ಬಾಟಲಿಗಳನ್ನು ತೆಗೆದುಕೊಂಡು ಒಂದರಲ್ಲಿ ಸಕ್ಕರೆ ನೀರು, ಇನ್ನೊಂದರಲ್ಲಿ ಸಕ್ಕರೆ ನೀರು ಹಾಕಿ, ಇದರಲ್ಲಿ ಈಸ್ಟ್ ಹಾಕಿಲ್ಲ, ಇದರಲ್ಲಿ ಈಸ್ಟ್ ಹಾಕಿದ್ದೇವೆ. ಅದಕ್ಕೆ ಇದು ಹುದುಗುವಿಕೆ ಕ್ರಿಯೆ ನಡೆದಿದೆ. 1 ಗಂಟೆ ಆದ ಮೇಲೆ ಬಲೂನ್ ಉಬ್ಬಿದೆ. ಇಲ್ಲಿ ಹುದುಗುವಿಕೆ ಕ್ರಿಯೆ ಆಗಿದೆ. ಹುದುಗುವಿಕೆ ಕ್ರಿಯೆ ಎಂದರೆ ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗುವ ಕ್ರಿಯೆಯನ್ನು ಹುದುಗುವಿಕೆ ಎನ್ನುತ್ತೇವೆ. ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗಿದೆ. ಅದಕ್ಕೆ ಬಲೂನ್ ಉಬ್ಬಿದೆ. ಹುದುಗುವಿಕೆ ಕ್ರಿಯೆ ಎಂದರೆ ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನು ಹುದುಗುವಿಕೆ ಎನ್ನುವರು. ಇದನ್ನು 1857ರಲ್ಲಿ ಲೂಯಿಸ್ ಪಾಸ್ಚರ್ ಅವರು ಅನ್ವೇಷಿಸಿದರು. ಹಾಗೂ ಇದರಲ್ಲಿ ಮೈದಾ ಹಿಟ್ಟು ತೆಗೆದುಕೊಂಡಿದ್ದೇವೆ. ಒಂದರಲ್ಲಿ ಮೈದಾ ಹಿಟ್ಟು, ಸಕ್ಕರೆ, ನೀರು, ಇನ್ನೊಂದರಲ್ಲಿ ಮೈದಾ ಹಿಟ್ಟು, ಸಕ್ಕರೆ, ಈಸ್ಟನ್ನು ಹಾಕಿದ್ದೇವೆ. ಈಸ್ಟ್ ಹಾಕಿದ್ದಕ್ಕೆ ಇದು ತೂತಾಗಿ ಕಂಡಿದೆ, ಉಬ್ಬಿದೆ ಮತ್ತು ರಂಧ್ರಯುಕ್ತವಾಗಿದೆ. ಇದು ರಂಧ್ರಯುಕ್ತವಾಗಿಲ್ಲ. ನಾವು ಹುದುಗುವಿಕೆ ಕ್ರಿಯೆ ನಮ್ಮ ಮನೆಯಲ್ಲೂ ಸಹ ನಡೆಯುತ್ತದೆ. ದೋಸೆ, ಇಡ್ಲಿ ಹೀಗೆ ಮಾಡಿದರೆ ಅಲ್ಲಿಯೂ ರಂಧ್ರಯುಕ್ತವಾಗಿರುತ್ತದೆ.